ಪನ್ನೀರ್ ಮಾಡೋದಕ್ಕೆ ಫೇಮಸ್ ಆಗಿರುವಂತಹ ಮಿಲ್ಕಿ ಮಿಸ್ಟ್ ಕಂಪನಿ ಐಪಿಒಗೆ ಬರ್ತಾ ಇದೆ. ಬೇಜಾನ್ ಹೈಪ್ ನ ಕ್ರಿಯೇಟ್ ಮಾಡಿರುವಂತಹ ಈ ಐಪಿಒಗೆ ನೀವು ಅಪ್ಲೈ ಮಾಡ್ಬೇಕಾ? ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮಿಲ್ಕಿ ಮಿಸ್ಟ್ ಐಪಿಒ ಆಗಸ್ಟ್ 11 ಇಂದ ಆಗಸ್ಟ್ 13 ವರೆಗೂ ಓಪನ್ ಇರುತ್ತೆ. ಪ್ರೈಸ್ ಬ್ಯಾಂಡ್ 140 ರೂಪೀಸ್ ಪರ್ ಶೇರ್. ಒನ್ ಲಾಟ್ ಗೆ 107 ಶೇರ್ಸ್ ಇರುತ್ತೆ. ಲೀಸ್ಟಿಂಗ್ ಡೇಟ್ ಆಗಸ್ಟ್ 18 ಇರುತ್ತೆ. ಟೋಟಲ್ ಐಪಿಒ ಸೈಜ್ 1553 ಕೋಟಿ. ಇದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ 1420 ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ. ಕೇವಲ 125 ಕೋಟಿ ಮಾತ್ರ OFS ಆಗಿರುತ್ತೆ. ಇನ್ನು ಕಂಪನಿ ಫೈನಾನ್ಷಿಯಲ್ಸ್ ಅನ್ನ ನೋಡೋದಾದ್ರೆ ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ ರೆವೆನ್ಯೂ 2355 ಕೋಟಿ, ಫೈನಾನ್ಷಿಯಲ್ ಇಯರ್ 26 ಅಲ್ಲಿ 3145 ಕೋಟಿ ರೆವೆನ್ಯೂ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ ಕೇವಲ 46 ಕೋಟಿ ಇತ್ತು. ಬಟ್ ಫೈನಾನ್ಷಿಯಲ್ ಇಯರ್ 2026 ಬಂದಾಗ 127 ಕೋಟಿಗೆ ಜಂಪ್ ಆಗಿದೆ. ಸ್ಟ್ರಾಂಗ್ ಆಗಿ ರೆವೆನ್ಯೂ ಇನ್ಕ್ರೀಸ್ ಆಗಿದ್ದು ಪ್ರಾಫಿಟ್ ಗ್ರೋತ್ ಅಲ್ಲಿ 176% ಇನ್ಕ್ರೀಸ್ ಆಗಿದೆ. ಅದೇ ರೀತಿ ನೆಗೆಟಿವ್ಸ್ ನೋಡೋದಾದ್ರೆ ಅಕಾರ್ಡಿಂಗ್ ಟು ವ್ಯಾಲ್ಯೂಯೇಷನ್ ಪ್ರೈಸ್ ಬ್ಯಾಂಡ್ ಸ್ವಲ್ಪ ಓವರ್ ವ್ಯಾಲ್ಯೂ ಅನ್ಸ್ತಾ ಇದೆ. ಅದೇ ರೀತಿ ಡೈರಿ ಬಿಸ್ನೆಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಕಾಂಪಿಟೇಟರ್ಸ್ ಲೈಕ್ ನಮ್ಮ ನಂದಿನಿ, ದೊಡ್ಲ, ಅಮೂಲ್ ಅಂತಹ ದೊಡ್ಡ ಕಂಪನೀಸ್ ಎದುರುಗಡೆ ಗಟ್ಟಿಯಾಗಿ ನಿಲ್ಬೇಕಾಗತ್ತೆ. ಇನ್ನು ಫೈನಲಿ GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂದ್ರೆ 20% ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದು ಲೀಸ್ಟಿಂಗ್ ಡೇ ಪ್ರಾಫಿಟ್ ಗೋಸ್ಕರ IPO ಮೇಲೆ ಅಪ್ಲೈ ಮಾಡೋರ್ನ ಅದೇ ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಒಂದೊಳ್ಳೆ IPO ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇರುವಂತ ನಿಮ್ಮ ಫ್ರೆಂಡ್ ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಕ್ವಿಕ್ ಇನ್ಫಾರ್ಮೇಶನ್ ಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಂಡು ಹೋಗಿ.